ಅರ್ಜುನ್ ಗೌಡ ಆದಮೇಲೆ 2 ವರ್ಷ ಈ ಡಿಸೆಂಬರ್ 31ಕ್ಕೆ. ಸೊ ಈ ಅಂತರ, ಈ ಗ್ಯಾಪ್ ಯಾಕೆ ಅಂದರೆ ನೀವೇ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ಬಿಟ್ರಾ ಅಥವಾ ಹೊಸದೇನಾದ್ರು ಒಂದು ಆಲೋಚನೆ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ ಅಂತ? ನಾನು ನನ್ನ ಹೊಟ್ಟೆ ಪಾಡು ನಡೆಸೋದಕ್ಕೋಸ್ಕರ ಸಿನಿಮಾ ಮಾಡಲ್ಲ, ಮಾಡಬಾರ್ದು, ಅದು ತಪ್ಪು. ಅದು ಆ್ಯಕ್ಚುಲಿ ನಾವು ಸುಮ್ಮನೆ 500 ಜನದಲ್ಲಿ ಒಬ್ಬರು ಆಗೋಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ನಾವು ಮಾಡಿದ್ರೆ ಅದು ಕರೆಕ್ಟಾಗಿ ಇರಬೇಕದು, ಒಳ್ಳೇದೇ ಆಗಬೇಕದು. ಒಂದು ವಾರಕ್ಕೆ ಅರ್ಧ ಡಜನ್ಗಿಂತ ಹೆಚ್ಚಿಗೆ ಸಿನಿಮಾ ಬಂದಾಗ ಈಗ ಎಲ್ಲ ಕನ್ನಡ ಸಿನಿಮಾನೇ, ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊಂದಲ ಸೃಷ್ಟಿ ಆಗುತ್ತೆ. ಸಿನಿಮಾ ಎಂಟರ್ಟೈನ್ಮೆಂಟು ಇದೆಲ್ಲ ಬಂದು ತುಂಬ ದೊಡ್ಡ ಸೋರ್ಸ್ ಇವತ್ತು, ತುಂಬ ಆದಾಯ ಬರೋವಂಥದ್ದು. ಸೊ ಇದಕ್ಕೂ ಕೊಡಿ, ಏನಾರು ಯೋಚನೆ ಕೊಡಿ. 100 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1000 ಸಿನಿಮಾ ನೋಡ್ಬೋದು ನೀವು ತಿಂಗಳಲ್ಲ. ನೀವು 12 ಸಿನಿಮಾ ರಿಲೀಸ್ ಮಾಡಿ ಪರವಾಗಿಲ್ಲ, ಬಟ್ 12 ಸಿನಿಮಾನು ಜನ ಬಂದು ನೋಡಬೇಕು. ಆ ಥರದ್ದು ಏನಾರ ಮಾಡ್ಬೇಕು ನಾವು. ಗಾಂಧಿನಗರ, ಜಮಾನ, 90, ದೇವರಾಣೆ, ಸಿಗರೇಟ್, ಜಿಲೇಬಿ, ಅರ್ಜುನ್ ಗೌಡ, ಹೀಗೆ ಒಂದಕ್ಕಿಂತ ಒಂದು ಭಿನ್ನವಾದ ಸಿನಿಮಾಗಳನ್ನು ನಿರ್ದೇಶಿಸಿದವರು ಲಕ್ಕಿ ಶಂಕರ್. ಯಾವುದೇ ಗಾಡ್ ಫಾದರ್ಗಳ ನೆರವಿಲ್ಲದೆ ತನ್ನದೇ ಆದ ಶ್ರಮದಿಂದ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆ ನಿಲ್ಲುವುದರ ಜೊತೆಗೆ ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಹೊಂದಿರುವ ಲಕ್ಕಿ ಶಂಕರ್ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ? ಅರ್ಜುನ್ ಗೌಡ ಆದ ನಂತರದ ಮುಂದಿನ ಅವರ ದಾರಿ ಹೇಗಿದೆ? ಯಾವೆಲ್ಲ ಸಿನಿಮಾಗಳ ಆಲೋಚನೆ ಅವರ ತಲೆಯಲ್ಲಿ ಓಡ್ತಾ ಇದೆ? ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಡಿ ಸಿನಿಮಾ ಮಾಡ್ತಾರ? ಸದ್ಯದ ಟ್ರೆಂಡ್ ಬಗ್ಗೆ ಲಕ್ಕಿ ಶಂಕರ್ ಏನೆಲ್ಲ ಹೇಳ್ತಾರೆ, ಇವೆಲ್ಲವನ್ನು ಅವರಿಂದಾನೇ ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ ಸರ್? ಸೂಪರ್, ನಿಮ್ಮನ್ನು ನೋಡಿ. ಹತ್ತಿರ 2 ವರ್ಷ. ಅರ್ಜುನ್ ಗೌಡ ಆದ್ಮೇಲೆ 2 ವರ್ಷ ಈ ಡಿಸೆಂಬರ್ 31ಕ್ಕೆ. ಸೊ ಈ ಅಂತರ, ಈ ಗ್ಯಾಪ್ ಯಾಕೆ ಅಂದ್ರೆ ನೀವೇ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ಬಿಟ್ರಾ ಅಥವಾ ಹೊಸದೇನಾದ್ರು ಒಂದು ಆಲೋಚನೆ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ ಅಂತ? ರಿಲ್ಯಾಕ್ಸ್ ಏನಿಲ್ಲ, ಸಿನಿಮಾದವ್ರಿಗೆ ಯಾವತ್ತೂ ರಿಲ್ಯಾಕ್ಸ್ ಅಲ್ಲ. ಒಂದ್ಸರಿ ಸಿನಿಮಾ ಫೀಲ್ಡ್ಗೆ ಬಂದಮೇಲೆ 24 ಗಂಟೆ ಅಂತ ವರ್ಕ್ ಮಾಡ್ತೇವೆ. ನಾವು ಮಲಗಿದ್ದಾಗಲೂ ಕತೆ ಓಡ್ತಾ ಇರುತ್ತೆ, ಸಿನಿಮಾ ಬಗ್ಗೆ ಥಿಂಕ್ ಮಾಡ್ತಾ ಇರುತ್ತೆ, ಅದು ನಡೀತಾ ಇರುತ್ತೆ. ಈ ಒಂದು ಗ್ಯಾಪ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ಮಧ್ಯದಲ್ಲಿ ತುಂಬ ಸಮಸ್ಯೆಗಳಿತ್ತು. ಈ ಕರೋನಾ ಪ್ರಾಬ್ಲಮ್ಮು, ಲಾಕ್ಡೌನು, ಆಮೇಲೆ ಚಿತ್ರರಂಗ ಮಾರ್ಕೆಟಿಂಗ್ ಆಗಲಿ, ಇಂಡಸ್ಟ್ರಿ ಎದ್ದೋಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ನೀವೇ ನೋಡಿದ್ದೀರಿ ಎಷ್ಟೊಂದು ಸಿನಿಮಾಗಳು, 500 ಸಿನಿಮಾ ರಿಲೀಸ್ ಆದರೆ ಬೆರಳೆಣಿಕೆ ಅಷ್ಟು ಸಿನಿಮಾಗಳು ಮಾತ್ರ ದುಡ್ಡು ಮಾಡ್ತಿದೆ, ಹಿಟ್ಟಾಗ್ತಿದೆ. ಅದು ಬಿಟ್ಟರೆ ಬೇರೆ ಸಿನಿಮಾಗಳು ಏನಾಗ್ತಿದೆ, ಬರ್ತಾ ಇಲ್ಲ, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಸಮಸ್ಯೆ ಇದೆ. ಆಮೇಲೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ, ಬಿಸ್ನೆಸ್ ಇಲ್ಲ, ನಿಮಗೆ ರೈಟ್ಸ್ ತೊಗೊಳ್ತಾ ಇಲ್ಲ, ಡಬ್ಬಿಂಗ್ ರೈಟ್ಸ್ ಇಲ್ಲ. ಆಮೇಲೆ ಥಿಯೇಟ್ರ್ಗಳೇ ನಡೀತಾ ಇಲ್ಲ, ಸುಮಾರು ಥಿಯೇಟ್ರ್ಗಳು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರದ್ದೇ ಒಂಥರ ಕಷ್ಟಗಳು, ಪ್ರಾಬ್ಲಮ್ಗಳಿದೆ. ಸೊ ಇದ್ರ ಮಧ್ಯದಲ್ಲಿ ಸಿನಿಮಾ ಮಾಡಬೇಕಂದ್ರೆ ಇವತ್ತು ತುಂಬ ಚಾಲೆಂಜಿಂಗ್ ವಿಷಯ, ತುಂಬ ಚಾಲೆಂಜ್ ವಿಷಯ. ಸೊ ಇದನ್ನು ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ನಿಧಾನಕ್ಕೆ ಸಿನಿಮಾ ಮಾಡಬೇಕು. ಸುಮ್ಮನೆ ಏನೋ ಒಂದು, ಈಗ ನಾನು ಒಂದು ಡೈರೆಕ್ಟ್ರಪ್ಪ, ನಾನು ಇದೇನು ಇಂಡಸ್ಟ್ರಿಯಲ್ಲಿ ನಾನು ಸಿನಿಮಾ ಮಾಡ್ಬಿಡ್ತೀನಿ, ಯಾರೋ ನಿರ್ಮಾಪಕರು ಬಂದರು ದುಡ್ಡು ಇಸ್ಕೊಂಡು, ನಾನು ನನ್ನ ಹೊಟ್ಟೆ ಪಾಡು ನಡೆಸೋದಕ್ಕೋಸ್ಕರ ಸಿನಿಮಾ ಮಾಡಲ್ಲ, ಮಾಡಬಾರ್ದು, ಅದು ತಪ್ಪು. ಅದು ಆ್ಯಕ್ಚುಲಿ ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಚಿತ್ರರಂಗಕ್ಕೂ ಒಳ್ಳೇದಾಗಬೇಕು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟಡಿ ಮಾಡಿ ಟೈಮ್ ತೊಗೊಳತ್ತೆ ಆ್ಯಕ್ಚುಲಿ. ಯೂಶಲಿ ಈಗ ನೀವು ನೋಡಿರ್ಬೋದು, ನಾನಂತಾನೇ ಇಲ್ಲ, ಸುಮಾರು ಜನ ಸ್ವಲ್ಪ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ಕೊಂಬಂದವರು, ಎಕ್ಸ್ಪೀರಿಯನ್ಸ್ ಇರೋರು ಯಾರು ದುಡುಕಿ ಸಿನಿಮಾ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಬ್ಯಾನರ್ಗಳು, ನಾನು ಹೇಳ್ತಿರೋದು ಸಿನಿಮಾ ಪ್ರೊಡ್ಯೂಸರ್ಸ್ಗಳು, ಅನುಭವ ಇರೋರು, ಎಲ್ಲ ಸೋರ್ಸ್ ಇರೋವಂಥವ್ರು, ಅವರು ಸಿನಿಮಾ ಮಾಡ್ತಿಲ್ಲ ಇವತ್ತು. ಬಿಕಾಸ್ ಇದೇ ಪ್ರಾಬ್ಲಮ್ಮು. ಸಡನ್ನಾಗಿ ಏನೋ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ 500 ಜನದಲ್ಲಿ ಒಬ್ಬರು ಆಗೋಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ನಾವು ಮಾಡಿದ್ರೆ ಅದು ಕರೆಕ್ಟಾಗಿ ಇರಬೇಕದು, ಒಳ್ಳೇದೇ ಆಗಬೇಕದು. ಸೊ ಈ ಪ್ರೋಸೆಸ್ಸಲ್ಲಿ ಕೆಲವೊಂದು ರಿಸರ್ಚು, ಅನುಭವಗಳು, ಆಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ಇವತ್ತು ಯಾಕಂದರೆ ಮೊದಲು ಥರ ಇಲ್ಲ ಇಂಡಸ್ಟ್ರಿ. ನಾನು ಪ್ರೀವಿಯಸ್ ಒಂದು 2 ವರ್ಷದಿಂದ ಸಿನಿಮಾಗಳು ಮಾಡೋದಕ್ಕೂ ಇವತ್ತಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತು ತುಂಬ ಕೈಯಲ್ಲಿದೆ ಸಿನಿಮಾ. ನಾವು ಮೊದಲು ಥಿಯೇಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಕ್ಯೂವಲ್ಲಿ ನಿಂತು ಬ್ಲಾಕಲ್ಲಿ ತಗೊಂಡು ವಿಜುವಲ್ ನೋಡ್ಕೊಂಡು ಸಿನಿಮಾ ನೋಡ್ಬೇಕಾಯ್ತು. ಇವತ್ತು ಹಂಗಲ್ಲ. ಇವತ್ತು ಮಲ್ಕೊಂಡ್ರೆ ಸಿನಿಮಾ ಸಿಗುತ್ತೆ, ಕೂತ್ಕೊಂಡ್ರೆ ಸಿನಿಮಾ ಸಿಗುತ್ತೆ, ಕೈಯಲ್ಲಿ ಸಿನಿಮಾ ಇದೆ, ಇಡೀ ಪ್ರಪಂಚದ ಸಿನಿಮಾ ಎಲ್ಲ ಸಿಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಂದು ಒಂದು ಸಿನಿಮಾ ಅಂತ ಮಾಡಬೇಕಂದಾಗ ಅದ್ರಲ್ಲಿ ಬೇಕಾದರೆ ಅಟ್ರ್ಯಾಕ್ಟ್ ಮಾಡೋವಂಥ ಒಂದು ಕಂಟೆಂಟು, ವಿಷಯ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಬ್ಲ್ಯಾಂಕ್ ಆಗಲ್ಲ. ಮೊದಲೆಲ್ಲ ಏನಂತ ಹೇಳಿದ್ರೆ, ಇವತ್ತು ಓಕೆ ಆದರೆ ಯಾರೋ ಪ್ರೊಡ್ಯೂಸರ್ ಬಂದರು, ಒಂದು ಡೈರೆಕ್ಟ್ರ್ ಓಕೆ ಮಾಡಿದ್ರು, ಒಂದು ಕತೆ ರೆಡಿ ಮಾಡೋರು, ಒಂದು ರೈಟ್ರ್ ಕರ್ಕೊಂಬನ್ನಿ, ಕತೆ ಬರೀರಿ, ಒಂದು ಹೀರೋ ಕತೆ ಹೇಳಿ, ಮ್ಯಾನೇಜರ್ ಕರೆಸಿ, ಪ್ರೊಡಕ್ಷನ್ ಹಾಕಿ, ಲೊಕೇಶನ್ ಹಾಕಿ, ಆಫೀಸ್ ಮಾಡಿ, ಪಿಕ್ಚರ್ ಬುಕ್ ಮಾಡಿ, ಕ್ಯಾಮ್ರಾ ಬುಕ್ ಮಾಡಿ, ಶೂಟಿಂಗ್ ಕಂಟಿನ್ಯೂಸ್ ಆಗಿ 50 ದಿನ ಶೂಟಿಂಗ್ ಮಾಡಿ, ಆವಾಗಲೇ ಡೇಟ್ ಅನೌನ್ಸ್ ಮಾಡಿ, ಅಡ್ವಾನ್ಸ್ ತಗೊಳ್ಳಿ, ಒಂದು ಪ್ರೆಸ್ ಮೀಟ್ ಮಾಡಿ, ಪಿಕ್ಚರ್ ರಿಲೀಸು, ಹಿಟ್ ಆಫ್ ಫ್ಲಾಪರ್ ನೋಡ್ಕೊಳ್ಳೋಣ, ಸಿನಿಮಾ ಕತೆ ಮುಗಿದೋಯ್ತು. ಈ ಥರ ಇತ್ತು. ಇವತ್ತು ಹಂಗೆ ಆಗಲ್ಲ ಸಿನಿಮಾ. ಇವತ್ತು ಸಿನಿಮಾ ನೀವು ಸ್ಟಾರ್ಟ್ ಮಾಡಿದಾಗಲೇ ಅದಕ್ಕೆ ತುಂಬ ತಯಾರಿ ಬೇಕು. ಸಿನಿಮಾ ಮಾಡೋದು ಈಸಿ ಇವತ್ತು. ಒಳ್ಳೆ ನಿರ್ಮಾಪಕ ಹೋಮ್ವರ್ಕ್ ಬೇಕು.
ಹೋಮ್ ವರ್ಕು ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಯಾವ ಥರ ಸಿನಿಮಾ ಕೊಡ್ತಾ ಇದ್ದೀವಿ. ಸೊ ಇವತ್ತು ಇಡೀ ಪ್ರಪಂಚದಲ್ಲಿ ಈಗ ಮೊದಲು ಭಾಗಗಳಿತ್ತು, ನಮ್ಮ ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ, ಇವತ್ತು ಹಂಗಿಲ್ಲ. ಇವತ್ತು ಸಿನಿಮಾ ಈಸ್ ಒನ್ ವರ್ಲ್ಡ್, ಅದು ಅಷ್ಟೇ, ಅದು ಒಂದೇ ಪ್ರಪಂಚ. ಅದು ಭಾಷೆಗಳು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಸಬ್ ಟೈಟಲ್ಸ್ ಬಂದ್ಬಿಡ್ತು. ಇವಾಗ ಎಲ್ಲರೂ ನೋಡ್ಬೋದು ಸಿನಿಮಾನ, ಎಲ್ಲರೂ ನೋಡ್ಬೋದು, ಎಲ್ಲರೂ ಕೇಳ್ಬೋದು ಸಿನಿಮಾನ. ಸಬ್ ಟೈಟಲ್ ಜೊತೆಗೆ ಡಬ್ಬಿಂಗ್ ಇದೆ, ಎಲ್ಲ ಆಪ್ಷನ್ಸ್ ಇದೆ. ಸೊ ಈ ಥರ ಸಂದರ್ಭದಲ್ಲಿ ಸಿನಿಮಾ ಮಾಡೋಕ್ಕಾರೆ ಸ್ಕ್ರಿಪ್ಟ್ ಮಾಡ್ಕೋಬೇಕು, ಕಂಟೆಂಟ್ ಮಾಡಬೇಕು. ಸೊ ಈ ಪ್ರೋಸೆಸ್ಸಲ್ಲಿ ನನಗೂ ಟೈಮ್ ಬೇಕಾಯ್ತು. ಈಗ ನೋಡಿ ಓಡಾಡಿ ಎಲ್ಲ ಮಾಡಿ ಸೊ ಈಗ ತಯಾರಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ 2 ವರ್ಷದ ಒಂದು ಅಲ್ಪ ವಿರಾಮ ಅಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಅದೇ ಮೊದಲು ದುಡುಕ್ಬಿಟ್ಟು ಮಾಡ್ಬಿಡ್ತಾ ಇದ್ವಿ. ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಯ್ತೀವಿ ಗೊತ್ತಾಗ್ತಿಲ್ಲ, ಸ್ಟಾರ್ಟ್ ಮಾಡ್ತಾ ಎರಡೊಂದು ರೋಡಲ್ಲಿ ಹೋಯ್ತಾ ಇರೋದೆ ಅಷ್ಟೇ. ಯಾವ ಗೇರ್ ಹಾಕ್ತೀವಿ, ಯಾವ ಎಕ್ಸ್ಲೇಟರ್ ಹಾಕ್ತೀವಲ್ಲ, ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಇತ್ತು. ಇವಾಗ ಹಂಗಲ್ಲ. ಇವಾಗ ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಎಷ್ಟು ಸ್ಪೀಡಲ್ಲಿ ಓಡಿಸ್ಬೇಕು, ಯಾವ ಗೇರ್ ಯೂಸ್ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಡು ಆ ತಯಾರಿಗೆ ಟೈಮ್ ಬೇಕಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ನೀವೇ ಹೇಳ್ದಂಗೆ ಈಗ ಸಿನಿಮಾ ಮಾಡೋದು ಇಟ್ಸ್ ನಾಟ್ ಈಸಿ. ಈಗ ಅಂದ್ರೆ ಸಿನಿಮಾ ರಂಗಕ್ಕೆ ಈಗ ಬರೋ ಹಾದಿ ಸುಮಾರುಗಳಿದಾವೆ, ಬಟ್ ಆ ಹಾದಿ ಬಂದ ತಕ್ಷಣ ಅಲ್ಲಿ ಉಳಿಯೋದು, ಸರ್ವೈವ್ ಆಗೋದು ಅದು ಭಾರಿ ಕಷ್ಟ. ಯಾಕಂದ್ರೆ ಅದಕ್ಕೆ ನೂರಾರು ಅದಕ್ಕೆ ಸಮಸ್ಯೆಗಳಿದಾವೆ, ಸವಾಲುಗಳಿದಾವೆ. ಸೊ ಆ ಪೈಕಿ ನೀವೇ ಹೇಳ್ದಂತೆ ಈಗ ಚಿತ್ರಮಂದಿರದ ಒಂದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ವಾರಕ್ಕೆನೆ ಒಂದೊಂದ್ಸಲ 10-12 ಸಿನಿಮಾಗಳು ರಿಲೀಸ್ ಆಗೋ ಉದಾಹರಣೆಗಳು ಇದಾವೆ. ಆದ್ರೆ 12 ಸಿನಿಮಾಗಳಲ್ಲಿ ನೆಕ್ಸ್ಟ್ ವೀಕ್ ಯಾರಿದೆ ಅಂತಂದ್ರೆ ಯಾವುದು ಆಲ್ಮೋಸ್ಟ್ ನೆಕ್ಸ್ಟ್ ಡೇನೇ ಇರಲ್ಲ. ಸೊ ಇದಕ್ಕೆ ಪರಿಹಾರ ಅಂತ ಏನಾದ್ರು ಇದೆಯಾ? ಒಂದು ಸಿಸ್ಟಮೆಟಿಕ್ ವೇ ಅಂತ ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು 10 ಜನದಲ್ಲಿ 3 ಜನ ವಾಪಸ್ ಇಂಡಸ್ಟ್ರಿಯಲ್ಲಿ ಉಳಿಬಹುದಾ ಅಂತ. ಸರ್, ಒಂದು ಏನಂತ ಹೇಳಿದ್ರೆ ಸಿನಿಮಾ ಯಾವತ್ತೂ ಸಾವಿಲ್ಲ ಸರ್. ಸಿನಿಮಾ ಸಾಯಲ್ಲ, ನಾವು ಸಾಯ್ತೀವಿ ಅಷ್ಟೇ. ಸಿನಿಮಾ ಇದ್ದೇ ಇರುತ್ತೆ. ಇನ್ನು 100 ವರ್ಷ ಆದರೂ ಸಿನಿಮಾ ಇರುತ್ತೆ, ಸಿನಿಮಾ ಥಿಯೇಟ್ರ್ಗಳು ಇರುತ್ತೆ. ಈ ಥರ ಸಮಸ್ಯೆಗಳನ್ನ ನಾನು ಕೇಳ್ಪಟ್ಟಂಗೆ ತುಂಬ ವರ್ಷಗಳಿಂದ ಇದನ್ನೆಲ್ಲ ಅನುಭವಿಸಿದ್ದಾರೆ ನಮ್ಮ ಹಿರಿಯ ನಿರ್ಮಾಪಕರು, ಟೆಕ್ನಿಷಿಯನ್, ಸಿನಿಮಾ ಮೇಕರ್ಸ್ಗಳು. ಈ ಥರ ಕೆಲವು ಟೈಮಲ್ಲಿ ಸಿನಿಮಾಗಳು ತುಂಬಿಕೊಂಡು ಎಲ್ಲ ಸಿನಿಮಾ ಚೆನ್ನಾಗಿ ಹೋಗಿದೆ, ದುಡ್ಡು ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಸಿನಿಮಾಗಳೇ ಓಡ್ತಾ ಇಲ್ಲ, ಜನಗಳು ಬರ್ತಾ ಇಲ್ಲ, ಸಿನಿಮಾ ಥಿಯೇಟ್ರ್ ಲಾಸಲ್ಲಿದೆ. ಇದೆಲ್ಲ ನೋಡಿದ್ದಾರೆ, ಎಲ್ಲ ಫುಲ್ ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಏನಿಲ್ಲ. ಒಂದೇನಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ಜನಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಸಿನಿಮಾ ನೋಡ್ತಾ ಇದ್ರೆ ಥಿಯೇಟ್ರಿಗೆ ದುಡ್ಡು ಬರುತ್ತೆ, ಥಿಯೇಟ್ರ್ ನಡೆಯುತ್ತೆ, ಥಿಯೇಟ್ರಲ್ಲಿ ಕೆಲಸ ಮಾಡೋದು ಜೀವನ ನಡೆಯುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ. ಇಷ್ಟೇ. ಇದಕ್ಕೆ ಬೇರೆ ಏನು ನಾವೇನೋ ಮಾಡೋದಕ್ಕೆ ಏನು ಸಾಧ್ಯನೇ ಇಲ್ಲ ಸರ್. ನಾವು ಯಾರು ಅಲ್ಲ. ಬಟ್ ಇದು ಟೂ ಮೆನಿ ಆಪ್ಷನ್ಸ್ ಆದಾಗ, ಅಂದ್ರೆ ಆಯ್ಕೆಗಳು ತುಂಬಾ ಇದ್ದಾಗ ಸಹಜವಾಗಿ ಗೊಂದಲ ಆಗ್ಬಿಡುತ್ತೆ. ಈಗ ಒಂದ್ ವಾರಕ್ಕೆ 10 ಡಜನ್ಗಿಂತ ಹೆಚ್ಚಿಗೆ ಸಿನಿಮಾ ಬಂದಾಗ ಈಗ ಎಲ್ಲ ಕನ್ನಡ ಸಿನಿಮಾನೇ, ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಗೊಂದಲ ಸೃಷ್ಟಿ ಆಗುತ್ತೆ. ಸೊ ಆ ಗೊಂದಲ ಪರಿಹಾರ ಮಾಡ್ಕೊಂಡು ಅವ್ನು ಹೋಗೋ ಅಷ್ಟರಲ್ಲಿ ಸಿನಿಮಾನೇ ಇರಲ್ಲ ಥಿಯೇಟರ್ ಅಲ್ಲಿ. ಸೊ ಅದಕ್ಕೆ ಈ ರಿಲೀಸ್ ವಿಚಾರದಲ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಗಮನಿಸ್ದಂಗೆ ಅಥವಾ ನೋಡ್ದಂಗೆ ಇಷ್ಟೊಂದು ಒಟ್ಟೊಟ್ಟಿಗೆ ಯಾರು ಬರೋ ಉದಾಹರಣೆ ಇಲ್ಲ. ಸ್ಪೆಷಲಿ ಕನ್ನಡದಲ್ಲಿ ಮಾತ್ರ ಇಂಥದ್ದೊಂದು ಬೆಳವಣಿಗೆ ಇದೆ. ಈ ಬೆಳವಣಿಗೆ ಕಡಿಮೆ ಮಾಡೋಕ್ಕಾಗತ್ತಾ ಅಂತ ನಿಮ್ ಪ್ರಕಾರ? ಇಲ್ಲ ಸರ್, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದೆ. ನಮ್ಗೆ ರೀಚ್ ಆಗಲ್ಲ ಅಷ್ಟೇ. ಈಗ ನಾವು ಕರ್ನಾಟಕದಲ್ಲಿ ಇರ್ತೀವಿ, ಕನ್ನಡ 1 ಡಜನ್ ಸಿನಿಮಾ ಬರ್ತಿದೆ, ನಮಗೆ ಗೊತ್ತಾಗ್ತಾ ಇರುತ್ತೆ. ಅದ್ರಲ್ಲಿ ಹೈಲೈಟ್ ಆಗೋದು ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ. 1-2 ಸಿನಿಮಾ ದೊಡ್ಡ ಸ್ಟಾರ್ ಕಾಸ್ಟ್ ಇರೋಂಥದ್ದು, ದೊಡ್ಡ ಡೈರೆಕ್ಟರ್ ಮಾಡಿದಾಗ, ದೊಡ್ಡ ಬ್ಯಾನರ್ ಮಾಡಿದಾಗ ಇದು 3 ಸಿನಿಮಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಸೇಮ್ ರಿಸಲ್ಟ್ ನಾವು ಅಲ್ಲಿ ಹೋಗಿ ನೋಡಿದಾಗ, ತಮಿಳ್ನಾಡಲ್ಲಿ ಇದ್ದಾಗಲೂ ಹೈದರಾಬಾದಲ್ಲಿ ನೋಡಿದಾಗ ಅಲ್ಲೂ ಒಂದು 7-8 ಸಿನಿಮಾಗಳು ಇರ್ತವೆ. ಅದ್ರಲ್ಲಿ ಹೈಲೈಟ್ ಆಗೋದು ಮಾತ್ರ ನಮಗೆ ರೀಚ್ ಆಗುತ್ತೆ, ಅಲ್ಲಿರೋರ್ಗೆ ಅದೆಲ್ಲ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಬಂದು ಫ್ರೀಡಮ್ ಇದೆ, ಎಲ್ಲರೂ ಸಿನಿಮಾ ಮಾಡ್ತಾರೆ ಇವತ್ತು. ಮೊದಲು ಏನಾಗ್ತಿತ್ತು, ಕೆಲವು ಪ್ರೊಡಕ್ಷನ್ ಹೌಸ್ ಇತ್ತು, ಅನುಭವ ಉಳ್ಳವ್ರು ಮಾತ್ರ ಸಿನಿಮಾ ಮಾಡ್ತಾ ಇದ್ರು. ಅನುಭವ ಇಲ್ಲದೆ ಇರೋದು ಬಂದ್ಬಿಟ್ಟು ಏನಾಯ್ತು, ಲಾಸ್ಟ್ ಮಾಡಿ ಮನೆಗೆ ಹೋಗ್ಬಿಡ್ತಾ ಇದ್ರು ಒಂದು ಸಿನಿಮಾಗೆ. ಸೊ ಇವಾಗ ಏನಾಗಿದೆ, ಎಲ್ರಿಗೂ ಫ್ರೀಡಮ್ ಇದೆ. ಪಾಪ ಎಲ್ರಿಗೂ ದುಡ್ಡಿರೋರೆಲ್ಲ ಬಂದು ಸಿನಿಮಾ ಮಾಡ್ತಾರೆ, ಗೊತ್ತಿಲ್ಲದೇನೋ ಸಿನಿಮಾ ಮಾಡ್ತಾರೆ. ಕಲ್ತ್ಕೊಂಬಂದು ಸಿನಿಮಾ ಮಾಡ್ಬೇಕನ್ನೋದು ಯಾರಿಗೂ ಇಲ್ಲ. ಆಮೇಲೆ ಯಾರ ಮಾತನ್ನು ಕೇಳೋದಿಲ್ಲ. ನೀವೇನ್ರಿ ನಮಗೆ ಗೊತ್ತಿಲ್ವ ಸಿನಿಮಾ ಮಾಡಕ್ಕೆ ಅಂತ ಹೇಳ್ತಾರೆ. ಹಂಗೆ ಆಗ್ಬಿಟ್ಟಿದ್ದಾರೆ ಇವತ್ತು. ಆಮೇಲೆ ಎಲ್ಲರೂ ಡೈರೆಕ್ಟರ್ಗಳಿದ್ದಾರೆ, ಸುಮಾರು ಜನ. ಆಮೇಲೆ ಫ್ರೀಡಮ್ ಅದು, ಅವ್ರವ್ರ ಕ್ರಿಯೇಟಿವಿಟಿ, ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಹೀರೋ ಆಗ್ಬೋದು. ಸೊ ಎಲ್ಲರೂ ಮಾಡಿದಾಗ ಅದೇ ಥರ ರೈಟ್ಸ್ ಇದೆ ಅವ್ರಿಗೆ, ಸಿನಿಮಾ ಮಾಡ್ತಾರೆ. ಬಿಕಾಸ್ ಅವ್ರ ದುಡ್ಡು, ಈಗ ಯಾರೋ ಬೇರೆಯವ್ರ ದುಡ್ಡು ತಂದು ಮಾಡ್ತಿಲ್ವಲ್ಲ. ಈಗ ಯಾರೋ ಗೌರ್ಮೆಂಟಿಂದ ದುಡ್ಡು ತಗೊಂಡು ಒಂದು ಸಿನಿಮಾ ಮಾಡಿಲ್ಲ, ಕೇಳೋದಕ್ಕೆ ಆಗಲ್ಲ. ಈಗ ನಾವು ಯಾರನ್ನೋ ರಿಮಲ್ಲ, 1 ಡಜನ್ ಅಲ್ಲ, ಇನ್ನು 2 ಡಜನ್ ಸಿನಿಮಾ ಬಂದ್ರೂ ಅದು ಅವ್ರ ಇಷ್ಟ, ಅವ್ರ ರಿಸ್ಕ್ ತಗೊಂಡು ಅವ್ರು ಮಾಡ್ತಾರೆ. ಬಟ್ ಪರಿಹಾರ ಏನಂತ ಹೇಳಿದ್ರೆ, ನನಗೆ ಗೊತ್ತಿದ್ದಂಗೆ ನೀವು 12 ಸಿನಿಮಾ ರಿಲೀಸ್ ಮಾಡಿ ಪರವಾಗಿಲ್ಲ, ಬಟ್ 12 ಸಿನಿಮಾನು ಜನ ಬಂದು ನೋಡಬೇಕು. ಆ ಥರದ ದಿನಾರ ಮಾಡ್ಬೇಕು ನಾವು. ಸೊ ಅದಕ್ಕೆ ಕಷ್ಟಪಡ್ಬೇಕು. ಅದಕ್ಕೆ ಆ ಥರದ ಇನ್ನೊಂದು ಒಳ್ಳೆ ಸಿನಿಮಾ ಇಡಬೇಕು. ಮೇಯ್ನಾಗಿ ಅದೊಂದು ಮಾಡ್ಕೊಡ್ಬೇಕು. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ನನಗೆ ಗೊತ್ತಿದ್ದು ಪ್ರೇಕ್ಷಕರು ತುಂಬ ಈಸಿಯಾಗಿ ಸಿಗಬೇಕು. ಥಿಯೇಟ್ರ್ ಒಳಗಡೆ ಬರೋದು ಅದು ತುಂಬ ಈಸಿ ಮಾಡ್ಬೇಕು. ಗೌರ್ಮೆಂಟ್ ಅವ್ರು ಏನೋ ಸಬ್ಸಿಡಿ ಕೊಟ್ಟು ತುಂಬ ಚೀಪಾಗಿ ಇವತ್ತು ಏನೇನೋ ಯೋಜನೆಗಳು ಮಾಡಿದ್ದಾರೆ. ಎಲ್ಲದಕ್ಕೂ ಫ್ರೀ ಮಾಡ್ತಾರೆ, ಬಸ್ ಫ್ರೀ ಮಾಡ್ತಾರೆ, ಇನ್ನೇನಕ್ಕೂ ಫ್ರೀ ಮಾಡ್ತಾರೆ, ಇನ್ಯಾವುದೋ ಸಬ್ಸಿಡಿ ಕೊಡ್ತಾರೆ, ಎಲ್ಲ ಕೊಡ್ತಾರಲ್ಲ. ಸಿನಿಮಾಗೂ ಕೊಟ್ಬಿಡಿ ಸ್ವಾಮಿ ನೀವು. 100 ರೂಪಾಯಿ ಟಿಕೆಟ್ ಇರೋದು
ಅವ್ರಿಗೊಂದು 80 ರೂಪಾಯಿ ಇವ್ರು ಕೊಟ್ಟು 20 ರೂಪಾಯಿ ಟಿಕೆಟ್ ಕೊಡಿ, ಬಂದು ನೋಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರಾಬ್ಲಮ್ ಅನುಭವಿಸ್ತಿರೋದು ನಾವೇನು, ಕೈನಲ್ಲಿ ಫ್ರೀಯಾಗಿ ಸಿಗುತ್ತೆ. 100 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1000 ಸಿನಿಮಾ ನೋಡ್ಬೋದು ನೀವು ತಿಂಗಳಲ್ಲ ಅಲ್ವಾ. ಒಂದು 100 ರೂಪಾಯಿ ಟಿವಿಗೆ ಹಾಕ್ಬಿಟ್ರೆ ದಿನ ಪೂರ್ತಿ ಸಿನಿಮಾ 24 ಗಂಟೆಯಲ್ಲಿ 250 ಸಿನಿಮಾ ಬರ್ತಾ ಇರುತ್ತೆ. ಸೊ ನಾವು ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅಲ್ಲಿ ಖರ್ಚು ಮಾಡ್ಬೇಕಲ್ಲ. ಸೊ ಅದಕ್ಕೊಂದು ಏನಾರ ಮಾಡಿಕೊಟ್ರೆ ದಾರಿ ಖಂಡಿತವಾಗಿ ನೋಡ್ತಾರೆ, 12 ಸಿನಿಮಾ ನೋಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಹೇಳೋದಂಗೆ ಅದು ನಿಜ ಕೂಡ ಹೌದು ಅನ್ಸುತ್ತೆ. ಯಾಕಂದ್ರೆ ಇದು ಟಿಕೆಟ್ ರೇಟ್ ನೀವು ಹೇಳ್ತಾ ಇರೋದು, ಟಿಕೆಟ್ ರೇಟ್ ಕಡಿಮೆ ಇದ್ರೆ ಫ್ಲೋ ಒಂದು ಇರುತ್ತೆ. ಉದಾಹರಣೆಗೆ ತಮಿಳ್ನಾಡಲ್ಲಿ ಟಿಕೆಟ್ ರೇಟ್ ತುಂಬಾ ಕಡಿಮೆ ಇದೆ, ಹೌದು, ಇಲ್ಲಿ ಹೋಲಿಸ್ಕೊಂಡ್ರೆ. ಹೌದು, ತಮಿಳ್ನಾಡಲ್ಲಿ ಕಡಿಮೆ ಇದೆ, ಬಟ್ ಅದೇ ತಮಿಳ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಟಿಕೆಟ್ ರೇಟು ಜಾಸ್ತಿ ಇದೆ. 2-2.5 ಸಾವಿರ ರೂಪಾಯಿ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾರ್ತಾರೆ. ಕನ್ನಡ ಸಿನಿಮಾಗೆ ಜಾಸ್ತಿ ಇದೆ. ಇವತ್ತು ಒಂದು ಮಿಡ್ಲ್ ಕ್ಲಾಸ್ ಅವರು ನೀವು ಒಂದು ಮಾಲಲ್ಲಿ ಹೋಗಿ ಸಿನಿಮಾ ನೋಡ್ಬೇಕಂದಾಗ ಆಗಲ್ಲ, ಟಿಕೆಟ್ ಬೇರ್ ಮಾಡಕ್ ಆಗಲ್ಲ. ಆಕ್ಚುಲಿ 4 ಜನ ಹೋದ್ರೆ 10,000 ಬೇಕು. ಕರೆಕ್ಟ್, ಅವರೆಲ್ಲ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀವು ಒಂದು ಮಗುನ್ ಕರ್ಕೊಂಡು ಹೋಗ್ತೀರಾ, ಮಕ್ಳು ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರ್ತಾರ, ಒಂದು ಚಾಕ್ಲೇಟ್ ಕೊಡ್ಬೇಕು, ಪಾಪ್ಕಾರ್ನ್ ಕೊಡಿಸ್ಬೇಕು, ಆಮೇಲೆ ಸಿನಿಮಾ ನೀವು ಪರವಾಗಿಲ್ಲ ಎಲ್ಲ ಕೊಡಿಸ್ತೀರಾ. ಪಾಪ ಅದು ಯಾರ್ದು ತಪ್ಪಿಲ್ಲ ಇಲ್ಲಿ. ಅವ್ರ ಥಿಯೇಟರ್ ಅವ್ರ ತಪ್ಪಿಲ್ಲ, ರೇಟ್ ಮಾಡಿರೋ ತಪ್ಪಿಲ್ಲ, ಡಿಸ್ಟ್ರಿಬ್ಯೂಟರ್ ತಪ್ಪಿಲ್ಲ, ಸಿನಿಮಾ ಮಾಡೋರು ತಪ್ಪಿಲ್ಲ, ನೋಡೋ ಆಡಿಯನ್ಸ್ ತಪ್ಪಿಲ್ಲ. ಬಟ್ ಇದು ಇವತ್ತು ಆಪ್ಷನ್ ಪೇಜ್ ಸಿಕ್ಕಾಪಟ್ಟೆ ಇದೆಯಲ್ಲ ನಿಮಗೆ ಒಂದ್ಸರಿ ಹೋಗ್ತಾನೆ ಮನುಷ್ಯ, ಒಂದ್ಸರಿ ಜನ ಹೋಗಿ ಸಿನಿಮಾ ನೋಡ್ಕೊಂಡು ಖರ್ಚು ಮಾಡ್ಕೊಂಡು ಬರ್ತಾನೆ, ಅವ್ನು ಸ್ಯಾಟಿಸ್ಫೈ ಮಾಡ್ತಾನೆ ಅವ್ನ ಫ್ಯಾಮಿಲಿನ ಫ್ರೆಂಡ್ಸ್ನ. ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ, ಅಲ್ಲಿ ಹೋದ್ರೆ ಹಿಂಗೆ ಒಂದು ಬಾಂಬ್ ಬೀಳುತ್ತೆ ಅಂತ ಹೇಳಿದಾಗ ಇಲ್ಲೇ ಇದ್ದು ಬಿಡ್ತಾನೆ ಸೇಫ್ಟಿಗೆ, ಇಲ್ಲೇ ತೋರಿಸ್ತೀನಿ ನೋಡಿ ಅಂದ್ಬಿಟ್ಟು ಇಲ್ಲೇ ಮ್ಯಾಜಿಕ್ ಮಾಡ್ಬಿಡ್ತಾನೆ. ಸೊ ಈ ಅವಕಾಶ ಇರೋದ್ರಿಂದ ಆ ಥರದ್ದು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ನಾವು, ಯಾವುದೋ ಒಂದು ಸೋರ್ಸಲ್ಲಿ ಅದಕ್ಕೊಂದು ಹೆಲ್ಪ್ ಮಾಡಲೇಬೇಕು. ಆ್ಯಕ್ಚುಲಿ ಇವತ್ತು ಯಾಕಂದ್ರೆ ಗೌರ್ಮೆಂಟಿಗೆ ಬಂದ್ಬಿಟ್ಟು ಸಿನಿಮಾ ಎಂಟರ್ಟೈನ್ಮೆಂಟು ಇದೆಲ್ಲ ಬಂದು ತುಂಬ ದೊಡ್ಡ ಸೋರ್ಸ್ ಇವತ್ತು, ತುಂಬ ಆದಾಯ ಬರುವಂಥದ್ದು. ಸೊ ಇದಕ್ಕೂ ಕೊಡಿ, ಏನಾರು ಯೋಚನೆ ಕೊಡಿ, ಆಗಲಿ ಸ್ವಲ್ಪ ಜನ ಥಿಯೇಟ್ರಿಗೆ ಬಂದು ನೋಡಲಿ ಸಿನಿಮಾನ. ಒಂದು ಅಭ್ಯಾಸ, ಒಂದು ಕಲ್ಚರ್ ಹಂಗೆ ಕಂಟಿನ್ಯೂ ಆಗಲಿ ಅಲ್ವಾ. ಪಾಪ್ಯುಲೇಷನ್ ಜಾಸ್ತಿ ಬೆಳೀತಾ ಇದೆ. ಯಾಕಂದ್ರೆ ಮೊದಲೆಲ್ಲ ಪಾಪ್ಯುಲೇಷನ್ ಕಡಿಮೆ ಇತ್ತು, ಸಿನಿಮಾಗಳು ಕಡಿಮೆ ಇತ್ತು, ಆದರೂ ಥಿಯೇಟ್ರಲ್ಲಿ ಕಂಪಲ್ಸರಿ ಸಿನಿಮಾ ನೋಡೋರು. ಇವಾಗಲೂ ಕೆಲವೊಂದು ರಾಜ್ಯದಲ್ಲಿ ನಾನು ಹೋಗೋ ತಮಿಳ್ನಾಡಲ್ಲಿ ತೆಲುಗುಲೆಲ್ಲ ಹೋದ್ರೆ ರಾತ್ರಿ 12 ಗಂಟೆ ಶೋಗೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ಕಂಪಲ್ಸರಿ ನೋಡ್ತಾರೆ. ಯಾವ ಸಿನಿಮಾನೂ ಬಿಡೋದಿಲ್ಲ, ಬಿಕಾಸ್ ಅಲ್ಲಿ ಕಡಿಮೆ ಇದೆ, ಅದೊಂದು ಕಲ್ಚರಾಗಿ ಮಾಡ್ಕೊಂಡವ್ರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ತುಂಬ ಜನ ಟೇಸ್ಟ್ ಇರೋಂಥ ಸಿನಿಮಾ ಬಗ್ಗೆ ಸಿನಿಮಾ ಲವ್ ಮಾಡೋರು ಇದ್ದಾರೆ ಸಿಕ್ಕಾಪಟ್ಟೆ. ಸೊ ಅವ್ರಿಗೇನಂದ್ರೆ ನಾವು ಅನುಕೂಲ ಮಾಡ್ಕೊಡ್ಬೇಕು. ಹೌದೌದು, ನಾವು ಕೊಡ್ಬೇಕು. ಇವತ್ತು ಎಲ್ಲದಕ್ಕೂ ಬೋರ್ಡ್ ಹಾಕ್ತೀವಿ ನಾವು, 60%, 50%, 100% ಸೇಲ್ ಅಂತ. ದೊಡ್ಡ ಕಂಪನಿಯವರು ದೊಡ್ಡ ಮಾರ್ಕೆಟ್ ಮಾಡೋರು ಹಾಕ್ತಾರೆ. ಬಟ್ ಸಿನಿಮಾಗೆ ಏನಿದೆ, 600 ರೂಪಾಯಿ ಬೋರ್ಡ್ ಹಾಕ್ತೀವಿ ನಾವು, 500 ರೂಪಾಯಿ GST ಟ್ಯಾಕ್ಸ್ ಹಾಕ್ತೀವಿ. ಸೊ ಇದಕ್ಕೇನಾರು ಒಂದು ಅನುಕೂಲ ಮಾಡಿದ್ರೆ ಡೆಫಿನೆಟಾಗಿ ಎಲ್ಲ ಬಂದು ನೋಡ್ತಾರೆ. ನಮ್ಗೇನಂದ್ರೆ ಎಲ್ಲ ಸಿನಿಮಾಗಳ್ನು ಯಾರು ಮಾಡಲಿ, ಸಿನಿಮಾಗಂತ ಬಂದಮೇಲೆ ಅವನು ನಮ್ಮ ಸಿನಿಮಾ ಫ್ಯಾಮಿಲಿ, ಅವನು 12 ಸಿನಿಮಾ ಅಲ್ಲ 24 ಸಿನಿಮಾ ಆಗಲಿ, ಬಟ್ ಜನಗಳು ನೋಡೋ ವ್ಯವಸ್ಥೆ ಮಾಡ್ಬಿಟ್ಟು ನಾವು ಅಷ್ಟು ರಿಲೀಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬಂದು ಒಂದು 20% ಜನ ಬರ್ತಾ ಇದ್ದಾರಾ, ಅವಾಗ 1 ಸಿನಿಮಾ 2 ಸಿನಿಮಾ ಸಾಕು, ಅದಲ್ಲೇ ದುಡ್ಡು ಮಾಡ್ಕೊಂಡು ಕೊಡ್ತೇವೆ. ಬಟ್ ನಾವು ಇಲ್ಲಿ ಗೇಟ್ ಹಾಕೋಕ್ಕಾಗಲ್ವಲ್ಲ, ಆ ಥರ ಕ್ಯೂ ಸಿಸ್ಟಮ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೆ.